ಎಲ್ಲರೂ ಯಾಕೆ ಲಾಗ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಸಾರಿ, ಫುಲ್ ಡೇ ಲಾಗ್ಸ್ ಮಾಡೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ನಾನು ಇವಾಗ ನನ್ನ ಸಿಕ್ ಆ್ಯಂಡ್ ಒಂದು ಬ್ರೇಕ್ ಟೈಮಲ್ಲಿ ಇದ್ದೆ. ಸೊ ಹಾಗಾಗಿ ಇಷ್ಟು ದಿನ ರೆಸ್ಟ್ ತಗೋಬೇಕಾಯಿತು ಆ್ಯಂಡ್ ಕೆಲವೊಂದಿಷ್ಟು ಕೆಲಸಗಳು ಮುಗಿಸ್ಕೋಬೇಕಾಯಿತು. ಹಾಗೆ ಮನೆ ಕೂಡ ಶಿಫ್ಟ್ ಮಾಡಿದ್ದಾಯಿತು. ಮನೆ ಶಿಫ್ಟ್ ಮಾಡಿರೋ ರೀಸನ್ ಏನಪ್ಪ ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ಟೈಮ್ ಮುಗ್ದಿತ್ತಷ್ಟೇ. ಸೊ ಚೇಂಜ್ ಮಾಡೋಣ ಅಂದ್ಕೊಂಡು ಚೇಂಜ್ ಮಾಡಿದ್ವಿ. ಹಾಗೆ ಇಲ್ಲೂ ಕೂಡ 11 ತಿಂಗಳಷ್ಟೇ ಅಗ್ರಿಮೆಂಟ್ ಇರೋದು, ಮುಂಚೆನೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಮನೇನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಆಲ್ರೆಡಿ ಜೋಡಿಸಿದ್ದಾಗಿದೆ. ಒಂದೇ ಸರಿ ಅಂತೂ ಆಗಲ್ಲ. ಇನ್ನು ಮನೆಯೆಲ್ಲ ಜೋಡಿಸಿದ ನಂತರ ಫ್ರಿಡ್ಜ್ ಒಂದು ಕ್ಲೀನ್ ಮಾಡಿರಲಿಲ್ಲ, ಇವಾಗ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ತರಕಾರಿಗಳು ಕೂಡ ಎಲ್ಲ ಖಾಲಿ ಆಗಿತ್ತು. ಫಸ್ಟ್ ಇದು ಕ್ಲೀನ್ ಆಗಿಬಿಟ್ರೆ ತಂದು ನೆಕ್ಸ್ಟ್ ಸ್ಟೋರೇಜ್ ಮಾಡ್ಬೋದು ಅಂತೇಳಿ ಆಲ್ಮೋಸ್ಟ್ 20 ಡೇಸ್ ಆಯಿತು ಮನೆಗೆ ಏನೂ ತಂದಿಲ್ಲ ನಾನು, ಯಾಕಂದರೆ ಹೇಳಿದ್ನಲ್ಲ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಅಂದ್ಕೊಂಡು. ಹಾಗೆ ಇನ್ನು ಕೆಲವೊಂದಷ್ಟು ಫಿಟ್ಟಿಂಗ್ ಮಾಡುವಂಥ ವಿಚಾರದಲ್ಲಿ ಬಂತು ಅಂದರೆ ಕೆಲವೊಂದಷ್ಟು ವಸ್ತುಗಳು ಹಾಗೆ ಇದೆ, ಅದು ಕೂಡ ಇನ್ನೂ ಫಿಟ್ ಆಗಿಲ್ಲ. ಹಾಗಾಗಿ ಎಲ್ಲ ಅರ್ಧಂಬರ್ಧ ಕೆಲಸಗಳಾಗಿದೆ. ಇವಾಗ ಇನ್ನು ಸ್ಟ್ಯಾಂಡ್ ಫಿಟ್ ಆಗಬೇಕು, ಮನೇಲಿ ಅಡುಗೆ ಮನೆ ನನಗೆ ಸೆಟ್ ಆಗಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊತಾ ಇದ್ದೀನಿ. ಉಳಿದಿರುವಂಥ ಪಾತ್ರೆ ಎಲ್ಲ ತೊಳೆದು ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಟೀ ಕುಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದು ದೇವರಿಗೆ ದೀಪ ಹಚ್ಚಿ ಅಡುಗೆ ಕೂಡ ಅನ್ನ ಮತ್ತು ಸಾಂಬಾರ್ ಎರಡು ಕೂಡ ಮಾಡಿದ್ದೀನಿ. ಶಿಫ್ಟಿಂಗ್ ಅಂದರೆ ತುಂಬ ಕೆಲಸಗಳಿರುತ್ತೆ. ಆ ಕೆಲಸದ ನಡುವೆ ಆ್ಯಕ್ಚುಲಿ ಅಡುಗೆ ಮಾಡ್ಕೊಂಡು ತಿನ್ನೋದೇ ಹೆಚ್ಚಾಗಿದೆ. ನಾವು ಇವಾಗ ಮಕ್ಳಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಮನೆಗೆ ಬಂದಾಗಿಂದ ನನ್ನ ಜೋಲಿ ಮೇಲೆ ನಾನು ಕೂತೇ ಇರಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಇದಿಷ್ಟು ಮಿನಿ ಲಾಗ್, ಮತ್ತೆ ಸಿಗ್ತೀನಿ. ಬಾಯ್.